ಲೈಫಲ್ಲಿ ನಮಗೆ ಎಷ್ಟು ಅದ್ಭುತವಾದ ಕೆರಿಯರ್ ಇದ್ದರೂ, ಎಷ್ಟು ಚೆನ್ನಾಗಿ ನಾವು ಗ್ರೋ ಆಗ್ತಿದ್ರು, ಎಷ್ಟು ಒಳ್ಳೆ ಫ್ರೆಂಡ್ ಸರ್ಕಲ್ ಇದ್ದರೂ, ಎಷ್ಟು ಒಳ್ಳೆ ರಿಲೇಟಿವ್ಸ್ ಇದ್ದರೂ, ಒಂದು ವಿಷಯ ಇಲ್ಲದೆ ಹೋದರೆ, ಇಲ್ಲ ಒಂದು ವಿಷಯ ಹಿಂಸೆಯಾಗಿದ್ದರೆ ನಾವು ಎಷ್ಟು ಸಾಧಿಸಿದ್ರೂ ಫುಲ್ಫಿಲ್ಮೆಂಟ್ ಇರಲ್ಲ. ಅದೇ ರಿಲೇಷನ್ಶಿಪ್. ನಮ್ಮ ಕ್ವಾಲಿಟಿ ಆಫ್ ಲೈಫ್ ಒಂದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೊದಲನೇದು, ಪ್ರತಿದಿನ ನಮ್ಮ ಎಮೋಷನ್ನ ಕ್ವಾಲಿಟಿ ಏನು. ನಂಬರ್ 2, ನಮ್ಮ ರಿಲೇಷನ್ಶಿಪ್ನ ಕ್ವಾಲಿಟಿ ಏನು. ಇವೆರಡರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ಸ್ಪೆಸಿಫಿಕ್ ಆಗಿ ರಿಲೇಷನ್ಶಿಪ್ ಅಂತ ಮೆನ್ಷನ್ ಮಾಡೋಕ್ಕೆ ಕಾರಣ ಏನಂದರೆ, ರೀಸೆಂಟಾಗಿ ನಾರ್ಸಿಸಿಸ್ಟ್ ಮೆಂಟ್ಯಾಲಿಟಿ ಮೇಲೆ ನಾನೊಂದು ವಿಡಿಯೋ ಮಾಡಿದ್ದೀನಿ. ಅದು ತುಂಬ ಜನರಿಗೆ ಕನೆಕ್ಟ್ ಆಗಿರುತ್ತೆ. ಸೊ ನಾರ್ಸಿಸಿಸ್ಟ್ ಪರ್ಸ್ನಾಲಿಟಿ ಇರೋರು ಒಂದು ರಿಲೇಷನ್ಶಿಪ್ಪಲ್ಲಿ ಹೇಗಿರ್ತಾರೆ ಅಂದರೆ, ಓವರ್ ಡಾಮಿನೇಟಿಂಗ್ ಆ್ಯಂಡ್ ಟಾರ್ಚರ್ ಮಾಡುವಂಥ ಮನಸ್ಥಿತಿ ಇರೋ ವ್ಯಕ್ತಿ. ಅವ್ರನ್ನ ಹೇಗೆ ಕಂಡುಹಿಡಿಬೋದು ಅಂತ ಆ ವಿಡಿಯೋದಲ್ಲಿ ನಾನು ಡೀಟೇಲ್ಡಾಗಿ ಹೇಳಿದ್ದೀನಿ. ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಶ್ನೆ. ನಿಮಗೆ ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಹೊರಗೆ ಬರೋದು ಕಷ್ಟ ಅನಿಸುತ್ತಾ, ಅಥವಾ ಅದರಿಂದ ಹೊರಗೆ ಬಂದು ಹೀಲ್ ಆಗೋದು ಕಷ್ಟ ಅನಿಸುತ್ತಾ? ಇದರಲ್ಲಿ ನಿಮಗೆ ಯಾವುದು ಕಷ್ಟ ಅಂತ ಅನಿಸುತ್ತೆ ಅನ್ನೋದನ್ನು ಲೀವಿಂಗ್ ಆರ್ ಹೀಲಿಂಗ್ ಅಂತ ಕಮೆಂಟ್ ಮಾಡಿ. ಸರಿ, ನನ್ನ ಪಾರ್ಟ್ನರ್ ನಾರ್ಸಿಸಿಸ್ಟ್ ಅಂತ ನಾವು ಫೈನ್ ಮಾಡಿದ್ವಿ, ಆದರೆ ಅವನ್ನ ಹೇಗೆ ಡೀಲ್ ಮಾಡಬೇಕು ಅನ್ನೋ ಪ್ರಶ್ನೆ ನಿಮಗೆ ಇರ್ಬೋದು. ಸೊ ಈ ವಿಡಿಯೋದಲ್ಲಿ ಅಂತಹ ವ್ಯಕ್ತಿಗಳನ್ನ ಹೇಗೆ ಡೀಲ್ ಮಾಡಬೇಕು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದೇ ಒಬ್ಬ ವ್ಯಕ್ತಿಗಾಗಲಿ ರಿಲೇಷನ್ಶಿಪ್ ರಿಲೇಟೆಡ್ ಸೈನ್ಸ್ ಗೊತ್ತಾದರೆ ಯಾವುದೇ ಒಂದು ರಿಲೇಷನ್ಶಿಪ್ ಆದರೂ ಬ್ಯೂಟಿಫುಲ್ ಆಗಿರುತ್ತೆ. ಆ ಸ್ಟ್ರಾಟಜಿ ಆ್ಯಂಡ್ ಟೆಕ್ನಿಕ್ ಗೊತ್ತಾದರೆ ಎಷ್ಟು ಸ್ಪಾಯ್ಲ್ ಆಗಿರೋ ರಿಲೇಷನ್ಶಿಪ್ ಸಹ ಮತ್ತೆ ರಿಪೇರ್ ಆಗುತ್ತೆ. ಆ ಇಂಟಿಮೆಸಿ ಆಗಲಿ, ಪ್ಯಾಷನ್ನ ಆಗಲಿ ಮತ್ತೆ ಸ್ಪಾರ್ಕ್ ಮಾಡಿಸ್ಬೋದು. ಆದರೆ ಕೆಲವು ರಿಲೇಷನ್ಶಿಪ್ಪಲ್ಲಿ ಮಾತ್ರ ಅದರಲ್ಲಿ ಟೈಮ್ ಇನ್ವೆಸ್ಟ್ ಮಾಡೋದು ವರ್ತೇ ಅಲ್ಲ. ಕೇಳೋಕ್ಕೆ ಇದು ನೆಗೆಟಿವ್ ಆಗಿ ಇರುತ್ತೆ, ಆದರೆ ರಿಲೇಷನ್ಶಿಪ್ಪಲ್ಲಿ ನಮ್ಮ ಪಾರ್ಟ್ನರ್ ಏನಾದರೂ ನಾರ್ಸಿಸಿಸ್ಟ್ ಆದರೆ ಒಂದು ಲೆವೆಲ್ನ ನಂತರ ಗುಡ್ ಬೈ ಅಂತ ಹೇಳೋದು ಒಳ್ಳೆಯದು. ಯಾಕೆ ಅನ್ನೋದಕ್ಕೆ ನಾನು ಎಕ್ಸಾಂಪಲ್ ಹೇಳ್ತೀನಿ. ಸೊ ಅವ್ರನ್ನ ಹೇಗೆ ಡೀಲ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗಬೇಕು ಅಂದರೆ, ಅವರು ನಮ್ಮನ್ನ ಹೇಗೆ ಡೀಲ್ ಮಾಡ್ತಾರೆ ಅನ್ನೋದು ನಮಗೆ ಮೊದಲು ಗೊತ್ತಾಗಬೇಕು. ನಾರ್ಸಿಸಿಸ್ಟ್ ಮೆಂಟಾಲಿಟಿ ಇರೋರು ಏನು ಮಾಡ್ತಾರೆ ಅಂದರೆ, ಹಸ್ಬೆಂಡ್ ಆಗ್ಬೋದು, ವೈಫ್ ಆಗ್ಬೋದು, ಇಲ್ಲ ಬಾಸ್ ಅವ್ರ ಫ್ರೆಂಡ್, ನಿಮಗೆ ಯಾವ ಪರ್ಸ್ಪೆಕ್ಟಿವ್ ಬೇಕೋ ಅದರಲ್ಲೇ ಕೇಳಿ. ಸೊ ಇವರು ಎಮೋಷ್ನಲ್ ವೀಕ್ನೆಸ್ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಏನೋ ಒಂದು ಎಮೋಷ್ನಲ್ ವೀಕ್ನೆಸ್ ಇದ್ದೇ ಇರುತ್ತೆ. ಅದನ್ನು ಅವರು ತಿಳ್ಕೊಂಡು ಅದನ್ನೇ ಅವರು ಟಾರ್ಗೆಟ್ ಮಾಡ್ತಾರೆ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ, ಅದನ್ನು ಮೀನನ್ನು ಹಿಡಿಯೋದಕ್ಕೆ ಹೋಲಿಸ್ತೀನಿ. ಮೀನನ್ನು ಹಿಡಿಬೇಕು ಅಂದರೆ ಫಿಶರ್ಮನ್ ಏನು ಮಾಡ್ತಾರೆ, ಗಾಳ ಹಾಕ್ತಾರೆ. ಒಂದು ಹುಕ್ ಇರುತ್ತೆ, ಆ ಹುಕ್ಕಲ್ಲಿ ಏನೋ ಒಂದು ಹುಳ ಇಡ್ತಾರೆ. ಮೀನು ಅದನ್ನು ತಿನ್ನೋಣ ಅಂತ ಬರುತ್ತೆ. ತಿನ್ನೋಕೆ ಬಂದು ಆ ಹುಕ್ಕಿಗೆ ಸಿಗಾಕೊಳ್ಳುತ್ತೆ. ಫಿಶರ್ಮ್ಯಾನ್ ಅದನ್ನು ಆಚೆ ತೆಗಿತಾರೆ. ಸೊ ಮೀನು ವಿಲ ಅಂತ ಒದ್ಲಾಡಿ ಸತ್ತೋಗುತ್ತೆ. ಅದೇ ರೀತಿ ನಾರ್ಸಿಸಿಸ್ಟ್ ಪೀಪಲ್ ನಮ್ಮ ಎಮೋಷ್ನಲ್ ವೀಕ್ನೆಸ್ಗೆ ಒಂದು ಹುಕ್ನ ಹಾಕ್ತಾರೆ, ಮೇಲೆ ಎಳಿತಾರೆ. ಆ ನೀರಿರುತ್ತಲ್ಲ, ಅದು ನಮ್ಮ ಕಂಫರ್ಟ್ ಝೋನ್. ಮೀನನ್ನು ನೀರಿಂದ ತೆಗೆದ್ರೆ ಹೇಗೆ ಒದ್ಲಾಡುತ್ತೋ ಅದೇ ರೀತಿ ನಮ್ಮ ಎಮೋಷ್ನಲ್ ಕಂಫರ್ಟ್ ಝೋನಿಂದ ಹೊರಗೆ ಎಳಿತಾರೆ. ಆ ಟೈಮಲ್ಲಿ ನಾವು ಮಾನಸಿಕವಾಗಿ ಟಾರ್ಚರ್ನ ಅನುಭವಿಸ್ತಿರ್ತೀವಿ. ಕೆಲವೊಮ್ಮೆ ಫಿಸಿಕಲ್ ಆಗಿ ಸಹ. ಮೀನಿನ ವಿಷಯದಲ್ಲಿ ಮೀನನ್ನು ಆಚೆ ತೆಗಿತಾರೆ, ಅದು ಸತ್ತೋಗುತ್ತೆ. ಸೊ ಅದನ್ನು ಸೇಲ್ ಮಾಡ್ತಾರೆ, ಇಲ್ಲ ಕುಕ್ ಮಾಡಿಕೊಂಡು ತಿಂತಾರೆ. ಅಲ್ಲಿಗೆ ಅದ್ರ ಕತೆ ಮುಗ್ದೋಗುತ್ತೆ. ಆದರೆ ನಮ್ಮ ವಿಷಯದಲ್ಲಿ ಇವರು ಏನು ಮಾಡ್ತಾರೆ ಅಂದರೆ, ಎಮೋಷ್ನಲ್ ಝೋನಿಂದ ಆಚೆ ತರ್ತಾರೆ. ನಾವಿನ್ನು ಆಗೋಯ್ತು, ಇವನ ಹತ್ರ ನನಗೆ ಇನ್ನು ಇರೋಕ್ಕಾಗಲ್ಲ, ಅಷ್ಟೇ, ಇನ್ನು ನಾನು ಹೋಗ್ತೀನಿ ಅಂತ ಡಿಸೈಡ್ ಆಗ್ತಿರೋವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಮತ್ತೆ ನೀರೊಳಗೆ ಬಿಡ್ತಾರೆ. ಅಂದರೆ ಮತ್ತೆ ನಾವು ಉಸಿರಾಡೋ ಹಾಗೆ ಮಾಡ್ತಾರೆ, ಪ್ರೀತಿ ತೋರಿಸ್ತಾರೆ, ಕಾಲ್ಗೆ ಬೀಳ್ತಾರೆ. ಇನ್ಮೇಲೆ ಯಾವಾಗಲೂ ನಾನು ಹೀಗೆ ಮಾಡಲ್ಲ, ನಾನು ಚೇಂಜ್ ಆಗ್ತೀನಿ, ನಾನು ಟಾರ್ಚರ್ ಮಾಡಲ್ಲ ಅಂತ. ಅದಕ್ಕೆ ಆಪೋಸಿಟ್ ಪರ್ಸನ್ ಬಿದ್ದೋಗ್ತಾರೆ. ಮತ್ತೆ ಆ ಕಂಫರ್ಟ್ ಝೋನಲ್ಲಿ ಇರ್ತೀವಿ, ಉಸಿರಾಡ್ತೀವಿ, ಮತ್ತೆ ಸಡನ್ನಾಗಿ ಗಾಳ ಹಾಕ್ತಾರೆ. ನಮಗೆ ಗೊತ್ತಿಲ್ಲದೆ ಆ ಎಮೋಷ್ನಲ್ ವೀಕ್ನೆಸ್ ಮೇಲೆ ಹಾಕಿರೋ ಗಾಳಕ್ಕೆ ನಾವು ಸಿಗಾಕೊಳ್ತೀವಿ. ಮತ್ತೆ ನಮ್ಮನ್ನ ಕಂಫರ್ಟ್ ಝೋನಿಂದ ಆಚೆಗೆ ತೆಗಿತಾರೆ, ಮತ್ತೆ ನಾವು ಸಫರ್ ಆಗ್ತಿರ್ತೀವಿ. ಸೊ ಇದನ್ನು ಹೇಗೆ ಡೀಲ್ ಮಾಡಬೇಕು ಅಂದರೆ, ಅವರು ಹಾಕೋ ಗಾಳಕ್ಕೆ ಸಿಗಾಕೊಳ್ಬಾರ್ದು. ಅಂದರೆ ನಮ್ಮ ಎಮೋಷ್ನಲ್ ವೀಕ್ನೆಸ್ಗೆ ನಾವು ಬೀಳಬಾರ್ದು. ಅವಾಗಲಿಂದ ಎಮೋಷ್ನಲ್ ವೀಕ್ನೆಸ್ ಅಂತಿದ್ದೀರಲ್ಲ, ಏನದು? ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ತುಂಬ ಜನರಿಗೆ ರಿಲೇಷನ್ಶಿಪ್ಪಲ್ಲಿರೋಕ್ಕೆ ಇಷ್ಟ ಇರಲ್ಲ, ತುಂಬ ಟಾರ್ಚರ್ ಆಗಿ ಫೀಲ್ ಆಗ್ತಿರ್ತಾರೆ. ಆದರೆ
ಅದರಿಂದ ಹೊರಗಡೆ ಹೋಗ್ಬೇಕಂದ್ರೆ ಅವ್ರಿಗೆ ಕೆಲವು ವೀಕ್ನೆಸ್ ಇರುತ್ತೆ. ಆ ವೀಕ್ನೆಸ್ ಮಕ್ಕಳಾಗಿರ್ಬೋದು, ಇಲ್ಲ ಅಪ್ಪ ಅಮ್ಮ ಆಗಿರ್ಬೋದು, ಇಲ್ಲ ಫಿನಾನ್ಷಿಯಲ್ ರಿಲೇಟೆಡ್ ಇಶ್ಯೂ ಆಗಿರ್ಬೋದು, ಇಲ್ಲ ಸೊಸೈಟಿ ರಿಲೇಟೆಡ್ ಇಶ್ಯೂ ಆಗಿರ್ಬೋದು, ರೆಸ್ಪೆಕ್ಟ್ ಈ ರೀತಿ, ಇಲ್ಲ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಾನ್ಫಿಡೆನ್ಸ್ ಇಲ್ಲದೆ ಇರ್ಬೋದು. ನನ್ನ ಕಾಲ ಮೇಲೆ ನನಗೆ ನಿಂತ್ಕೊಳ್ಳೋಕ್ಕಾಗಲ್ವೇನೋ, ಹುಡುಗ ಆದರೂ ಸರಿ ಹುಡುಗಿ ಆದರೂ ಸರಿ, ಇವರು ಏನು ಮಾಡ್ತಾರೆ ಅಂದರೆ ನಾವು ಇರಿಟೇಟ್ ಆಗಿ ಅವ್ರಿಗೆ ಎದುರಾಗಿ ಫೈಟ್ ಮಾಡುವಾಗ ಈ ವೀಕ್ನೆಸ್ನ ಮೇಲೆ ಹೊಡಿತಾರೆ. ಮಾಡೋದೆಲ್ಲ ಮಾಡಿ ನಮ್ಮ ವೀಕ್ನೆಸ್ ಏನಾದರೂ ಮಗು ಆಗಿದ್ದರೆ, ನೋಡು ನೀನು ಹಿಂಗೆ ಮಾಡಿದ್ರೆ ನಮ್ಮ ಮಕ್ಕಳ ಫ್ಯೂಚರೇ ಹಾಳಾಗೋದು. ಇಲ್ಲ ನಮ್ಮ ವೀಕ್ನೆಸ್ ಪೇರೆಂಟ್ಸ್ ಆದರೆ, ಓ ಹೌದಾ ಹೋಗ್ತೀಯಾ, ಸರಿ ಹೋಗು ನಿನ್ನ ಪೇರೆಂಟ್ಸ್ಗೂ ಹೇಳು, ಅವ್ರಿಗೂ ಇದೆಲ್ಲ ಗೊತ್ತಾಗಲಿ ಅಂತಾರೆ. ಇಲ್ಲ ನಮ್ಮ ವೀಕ್ನೆಸ್ ಫಿನಾನ್ಷಿಯಲ್ ಆಗಿದ್ದರೆ, ನಿನಗೆ ಏನು ಮಾಡೋಕ್ಕಾಗುತ್ತೆ, ನಿನ್ನ ಕಾಲ ಮೇಲೆ ನಿನಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ನಾನು ಇಲ್ಲದೆ ಹೋದರೆ ನಿನಗೆ ಬೇರೆ ದಾರಿ ಏನು, ನಾನಿರೋದ್ರಿಂದಾನೇ ಅಲ್ವಾ ನಿನಗೆ ಇದೆಲ್ಲಾನು ಅನ್ನೋ ರೀತಿ ಇರುತ್ತೆ. ಸೊ ಮೊದಲು ನಾವು ಈ ಎಮೋಷ್ನಲ್ ವೀಕ್ನೆಸ್ಗೆ ಬೀಳಬಾರ್ದು. ಹೇಳೋದು ತುಂಬ ಈಸಿ ಪುಷ್ಪ, ಆದರೆ ಮಾಡೋದೇ ಕಷ್ಟ ಅಂತ ನೀವು ಹೇಳ್ತೀರಾ, ನನಗೆ ಗೊತ್ತು. ನಿಜ, ಮಾಡೋದು ಕಷ್ಟನೇ, ಆದರೆ ಆ ಟಾರ್ಚರ್ನ ಅನುಭವಿಸೋದಕ್ಕಿಂತ ಕಷ್ಟನಾ? ಹಾಗೆ ಟಾರ್ಚರ್ನ ಅನುಭವಿಸ್ತಾ ಮಾನಸಿಕವಾಗಿ ಜೀವ ಇರೋ ಶವದ ರೀತಿ ಬದುಕೋದು ಚೆನ್ನಾಗಿರುತ್ತಾ? ಅದು ಕಷ್ಟ ಅಲ್ವಾ? ಅದಕ್ಕಿಂತ ದೊಡ್ಡ ಕಷ್ಟ ಇನ್ನೊಂದಿಲ್ಲ. ಸೊ ಅವ್ರನ್ನ ಡೀಲ್ ಮಾಡಬೇಕಂದ್ರೆ ನಮ್ಮ ಎಮೋಷ್ನಲ್ ವೀಕ್ನೆಸ್ಗೆ ನಾವು ಬೀಳಬಾರ್ದು. ಇದೆ ನಂಬರ್ 1. ನಂಬರ್ 2, ಹಾಗಾದರೆ ಪಾರ್ಟ್ನರ್ ನಾರ್ಸಿಸಿಸ್ಟ್ ಆದರೆ ಅವ್ರನ್ನ ಬಿಟ್ಟೋಗೋದೇ ಇರೋ ಒಂದೇ ಆಪ್ಷನಾ? ಅವರು ಯಾವತ್ತಿಗೂ ಬದಲಾಗಲ್ವಾ ಅಂದರೆ ಬದಲಾಗ್ತಾರೆ, ಆದರೆ ಅವ್ರನ್ನ ಬದಲಾಯಿಸೋಕೆ ನಿಮಗೆ ಬರಬೇಕು. ಸಿಂಪಲ್ಲಾಗಿ ಹೇಳಬೇಕಂದ್ರೆ ಯಾವ ಮನುಷ್ಯ ಆದರೂ ಸರಿ ಬದಲಾಗ್ತಾನೆ, ಎಂತಹ ಮೈಂಡ್ಸೆಟ್ ಇದ್ದರೂ ಸರಿ, ಆದರೆ ಹೇಗೆ ಬದಲಾಯಿಸಬೇಕು ಅನ್ನೋದು ಗೊತ್ತಿರಬೇಕು. ಅದಕ್ಕೆ ಒಂದು ಕ್ಲೂ ಕೊಡ್ತೀನಿ. ನಮಗೆ ಎಮೋಷ್ನಲ್ ವೀಕ್ನೆಸ್ ಇರೋ ಹಾಗೇ ಅವ್ರಿಗೂ ಇರುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಆ ಎಮೋಷ್ನಲ್ ವೀಕ್ನೆಸ್ ಹೇಗೆ ಗೊತ್ತಾಗುತ್ತೆ ಅಂದರೆ, ಪ್ರತಿ ವ್ಯಕ್ತಿ ಸಹ ಲೈಫಲ್ಲಿ ಕೆಲವು ವಿಷಯಗಳಿಗೆ ವ್ಯಾಲ್ಯೂ ಕೊಡ್ತಾರೆ. ಅದು ಹಣ ಆಗ್ಬೋದು, ಸ್ಟೆಬಿಲಿಟಿ ಆಗ್ಬೋದು, ಇಲ್ಲ ರಿಲೇಷನ್ಶಿಪ್ ಆಗ್ಬೋದು. ಸೊ ಯಾವುದಕ್ಕೆ ಹೆಚ್ಚು ವ್ಯಾಲ್ಯೂ ಕೊಡ್ತಾರೋ ಅದರ ಹಿಂದೆನೇ ಅದನ್ನು ಕಳ್ಕೊಳ್ತೀವೇನೋ, ಹೋಗ್ಬಿಡುತ್ತೇನೋ ಅನ್ನೋ ಭಯ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ರಿಲೇಷನ್ಶಿಪ್ಗೆ ಹೆಚ್ಚು ವ್ಯಾಲ್ಯೂ ಕೊಡ್ತೀನಿ ಅಂದ್ಕೊಳ್ಳಿ. ಅಂದರೆ ಪೇರೆಂಟ್ಸ್ನ ರಿಲೇಷನ್ಶಿಪ್ಗೆ ನಾನು ಹೆಚ್ಚು ವ್ಯಾಲ್ಯೂ ಕೊಟ್ಟೆ, ನನ್ನ ಪಾರ್ಟ್ನರ್ನ ರಿಲೇಷನ್ಶಿಪ್ಗೆ ನಾನು ವ್ಯಾಲ್ಯೂ ಕೊಟ್ಟೆ, ಫ್ರೆಂಡ್ಸ್ನ ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಕೊಟ್ಟೆ ಅಂದರೆ ನನ್ನ ಲೈಫಲ್ಲಿ ಯಾವ ಒಂದು ಡಿಸಿಷನ್ನ ತಗೊಳ್ಳೋವಾಗಲೂ ಸರಿ, ನನ್ನ ಮೈಂಡ್ ಏನು ಥಿಂಕ್ ಮಾಡುತ್ತೆ ಅಂದರೆ, ನಾನು ಈ ಡಿಸಿಷನ್ ತಗೊಂಡ್ರೆ ಈ ರಿಲೇಷನ್ಶಿಪ್ಸ್ ಯಾವುದು ಅಫೆಕ್ಟ್ ಆಗಲ್ಲ ತಾನೇ. ಒಂದು ವೇಳೆ ನಾನು ಸೊಸೈಟಿಯಲ್ಲಿ ರೆಸ್ಪೆಕ್ಟ್ಗೆ ಹೆಚ್ಚು ವ್ಯಾಲ್ಯೂ ಮಾಡ್ತೀನಿ ಅಂದರೆ ನಾನು ಡಿಸಿಷನ್ ತಗೊಳ್ಳೋ ಮುಂಚೆ ನನ್ನ ಮೈಂಡ್ ಅದನ್ನೇ ಥಿಂಕ್ ಮಾಡುತ್ತೆ, ಒಂದು ವೇಳೆ ನಾನು ಫೇಲ್ ಆದರೆ ಸೊಸೈಟಿಯಲ್ಲಿ ನನ್ನ ರೆಸ್ಪೆಕ್ಟ್ ಇರುತ್ತಾ ಹೋಗುತ್ತಾ ಅಂತ. ಸೊ ಪ್ರತಿಯೊಬ್ಬರು ಏನೋ ಒಂದು ವಿಷಯಕ್ಕೆ ವ್ಯಾಲ್ಯೂ ಕೊಡ್ತಾರೆ, ಹಾಗೆ ಅದು ಎಲ್ಲಿ ಹೋಗ್ಬಿಡುತ್ತೋ ಅನ್ನೋ ಭಯ ಸಹ ಇರುತ್ತೆ. ಆ ಭಯನೇ ಎಮೋಷ್ನಲ್ ವೀಕ್ನೆಸ್. ಅಷ್ಟೇ ಯಾಕೆ, ನಿಮ್ಮ ಎಮೋಷ್ನಲ್ ವೀಕ್ನೆಸ್ ಹೇಗೆ ಡೆವಲಪ್ ಆಯಿತು? ನೀವು ಹೆಚ್ಚು ವ್ಯಾಲ್ಯೂ ಮಾಡೋ ವಿಷಯನೇ ವೀಕ್ನೆಸ್ ಆಗಿರುತ್ತೆ ಅಲ್ವಾ? ಸೊ ಅವ್ರಿಗೂ ಆ ವೀಕ್ನೆಸ್ ಇರುತ್ತೆ, ಆದರೆ ಅವರು ಆ ವೀಕ್ನೆಸ್ ಇರೋ ಹಾಗೆ ಕಾಣಿಸಲ್ಲ. ಅದನ್ನು ಏನಾದರೂ ನಾವು ಟಾರ್ಗೆಟ್ ಮಾಡಿ ಮಾತಾಡೋಕ್ಕಾದರೆ ಅವರು ಚೇಂಜ್ ಆಗ್ತಾರೆ. ಇದೆಲ್ಲ ಹೇಳೋ ಅಷ್ಟು ಈಸಿ ಅಲ್ಲ, ಮಾಡೋದು ತುಂಬ ಕಷ್ಟನೇ, ನಾನು ಒಪ್ಕೊಳ್ತೀನಿ. ಅವರು ಬದಲಾಗೋ ಚಾನ್ಸಸ್ ಇದೆ, ಆದರೆ ಬದಲಾಯಿಸೋ ವಿಧಾನ ನಮಗೆ ಗೊತ್ತಿರಬೇಕು. ಯಾವತ್ತೋ ಒಂದು ದಿನ ಚೇಂಜ್ ಆಗ್ತಾರೆ ಬಿಡು ಅಂದ್ಕೊಂಡು ಟಾರ್ಚರ್ ಅನುಭವಿಸ್ತಿದ್ರೆ ಅದು ಸರಿಯಾದ ಡಿಸಿಷನ್ ಅಲ್ಲ. ಇಫ್ ಇಟ್ ಈಸ್ ಟೂ ಮಚ್, ಬೆಟರ್ ಒಂದು ಫುಲ್ ಸ್ಟಾಪ್ ಇಕ್ಕಿ ದೂರ ಹೋಗಿ. ಈ ರಿಲೇಷನ್ಶಿಪ್ ಅನ್ನೋದು ತುಂಬ ಅದ್ಭುತವಾದ ವಿಷಯ. ಅದರಲ್ಲೇನಾದರೂ ನಿಮ್ಮ ಎನರ್ಜಿ ಡ್ರೈನ್ ಆಗ್ತಿದ್ರೆ ಬೆಟರ್ ರೀಚೆಕ್ ಮಾಡಿ. ಯಾಕಂದರೆ ನಿಮ್ಮ ಲೈಫಲ್ಲಿ ತುಂಬ ಹೆಚ್ಚು ಟೈಮ್ ಆ್ಯಂಡ್ ಎನರ್ಜಿನ ಕನ್ಸ್ಯೂಮ್ ಮಾಡೋದು ಅದೇ. ಸೊ ನಾರ್ಸಿಸಿಸ್ಟ್ ಕ್ಯಾರೆಕ್ಟರ್ ಅವ್ರ ಮೈಂಡ್ಸೆಟ್ ಹೇಗಿರುತ್ತೆ, ಅವನ್ನ ಹೇಗೆ ಕಂಡುಹಿಡಿಬೋದು ಅನ್ನೋದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡದೆ ನೋಡಿ. ಐ ಹೋಪ್ ನಿಮ್ಮ ಲೈಫಲ್ಲಿ ನಾರ್ಸಿಸಿಸ್ಟ್ ಪರ್ಸ್ನಾಲಿಟಿ ಇರೋ ಜನರನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ತಿಳ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮ್ಮ ಗ್ರೂಪಲ್ಲಿ ಯಾರು ನಾರ್ಸಿಸಿಸ್ಟ್ ಇದ್ದಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಇಫ್ ಯು ಡೇರ್. ಪುಷ್ಪ ಪ್ರಸಂಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.